ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೊಡೆದು ಚೂರು ಚೂರಾಗವ್ರೆ. ಅಪ್ಪಯ್ಯ ಅಳ್ಬೇಡ ಅಪ್ಪಯ್ಯ, ಸಮಾಧಾನ ಮಾಡ್ಕೊ. ನಾನು ಹಚ್ಚಿದ ಕಿಡಿ ಚೆನ್ನಾಗಿ ಉರಿತಿದೆ ಅನ್ಸುತ್ತೆ. ಇನ್ನೂ ಸ್ವಲ್ಪ ಎಣ್ಣೆ ಹಾಕೋಣ. ಮಾವಯ್ಯ ಅಳ್ಬೇಡಿ, ಕಂಟಿ ಮಾವಂಗೆ ಅತ್ತೆಗೆ ಏನೂ ಆಗಲ್ಲ. ನಾವಿದ್ದೀವಲ್ವಾ, ನಾನು ಹೊಸು ನೋಡ್ಕೋತೀವಿ. ಬಸ್ಸು, ನೀನು ಕಂಟಿ ಮಾವಂಗೆ ಫೋನ್ ಮಾಡು. ಸರಿ ಅದು. ಹಲೋ ಅಣ್ಣಯ್ಯ, ಎಲ್ಲಿದೆಯಾ? ಪುಟ್ಟಕ್ಕನ ಮನೇಲಿದೆಯಾ? ಬೇಗ ಬಂದ್ಬಿಡು ಅಣ್ಣಯ್ಯ. ನೀನು ಅಲ್ಲಿದ್ದಷ್ಟು ನಿನ್ನ ಮನಸ್ಸು ಸಂಕಟದಲ್ಲೇ ಇರುತ್ತೆ. ಅಲ್ಲಿಂದ ಹೊರಗೆ ಬಂದ್ರೇ ಸರಿ ಹೋಗೋದು. ದಯವಿಟ್ಟು ಬಂದ್ಬಿಡು ಅಣ್ಣಯ್ಯ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಬಾ ಅಣ್ಣಯ್ಯ. ಅಣ್ಣಯ್ಯ, ನಾವೀಗ ಅವ್ವನ್ ನೋಡಕ್ ಹಾಸ್ಪಿಟಲಿಗೆ ಹೋಗ್ತಾ ಇದೀವಿ. ನೀನ್ ಬರ್ತೀಯ ತಾನೆ ಅಣ್ಣಯ್ಯ? ಸ್ನೇಹ ಸ್ನೇಹ ಅಣ್ಣಯ್ಯ, ಸ್ನೇಹ ವಾಪಸ್ ಬರ್ತಾರೆ. ಸಹನವ್ರು ವಾಪಸ್ ಬಂದಂಗೆ ಸ್ನೇಹರು ವಾಪಸ್ ಬರ್ತಾರೆ. ಏನ್ ಹೇಳ್ತಿದ್ಯಾ ಅಣ್ಣಯ್ಯ? ಸಹನ ವಾಪಸ್ ಬಂದಿದ್ದಾರಾ? ಹಂಗೆ ಸ್ನೇಹ ವಾಪಸ್ ಬರ್ತಾರೆ. ನನ್ನ ಮಿಸ್ ವಾಪಸ್ ಬರ್ತಾಳೆ. ಅಣ್ಣಯ್ಯ, ನೀನ್ ಎಲ್ಲಿದ್ಯಾ? ಮೊದ್ಲು ಮನೆಗ್ ಬಾ, ನಾವ್ ಅವ್ವನ್ ನೋಡಕ್ ಹೋಗ್ತಾ ಇದೀವಿ. ನನ್ನ ಸ್ನೇಹ ವಾಪಸ್ ಬರ್ತಾರೆ. ನನ್ನ ಸ್ನೇಹ ವಾಪಸ್ ಬರ್ತಾರೆ. ಅಣ್ಣಯ್ಯ ಅಣ್ಣಯ್ಯ, ಹೊಸು ಏನಾಯ್ತವ? ಅಪ್ಪಯ್ಯ, ಅಣ್ಣಯ್ಯ ಏನೇನೋ ಮಾತಾಡ್ತಿದ್ದಾನೆ. ಸಹನ ವಾಪಸ್ ಬಂದಿದ್ದಾಳೆ, ಸ್ನೇಹನೂ ವಾಪಸ್ ಬರ್ತಾಳೆ, ಏನೇನೋ ಮಾತಾಡ್ತಿದ್ದಾನೆ. ನನ್ನ ದೊರೆಗೆ ಅಪ್ಪಯ್ಯ ಅಪ್ಪಯ್ಯ, ಏಳು ಮುಳಿಯವ್ರೆ, ಇವನ್ ಮಾತಾಡ್ಬೇಕು. ಇವ್ರಿಗೆ ನನ್ನ ಮೇಲೆ ಕೋಪ ಇದೆ. ನಾನು ಇಲ್ಲಿಗೆ ಬರಬಾರ್ದಿತ್ತು ಅನ್ಸುತ್ತೆ. ನಾನು ಹೋಗ್ತೀನಿ.
ನಿಂತ್ಕೊಳ್ಳಿ. ನೀವೀಗ ಇವ್ರ ಹೆಂಡ್ತಿ. ಇವ್ರು ಏನು ಮಾತಾಡಿದ್ರು ನಿಮ್ಗೆ ಅದು ಗೊತ್ತಾಗಬೇಕು. ವಿನೋದ್ ಅವರೇ, ನೀವಿಲ್ಲೇ ಇರಿ. ನಾನೇನು ಯಾರು ಕೇಳಿಸ್ಕೋಬಾರ್ದು ಅಂತ ಮಾತೇನೇ ಆಡಲ್ಲ. ನೀವಿಲ್ಲೇ ಇರ್ಬೋದು. ಸಹನ ಅವರೇ, ನಾನೇನು ತಪ್ಪು ಮಾಡಿದೆ ಅಂತ ಇಂಥ ದೊಡ್ಡ ಶಿಕ್ಷೆ ಕೊಡ್ತಾ ಇದ್ದೀರಾ? ಅದು ನಾನು ನಿಮ್ಮ ಮಾತು ಕೇಳಿದೆ, ನಮ್ಮ ಅಮ್ಮನ ಮಾತು ಕೇಳಿದೆ ಅಂತ ಇಷ್ಟು ದೊಡ್ಡ ಶಿಕ್ಷೆನಾ? ನಾನು ಸತ್ತೋದೆ ಅಂತ ಅಂದ್ಕೊಂಡಿದ್ರಲ್ಲ, ಆವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಏನಿತ್ತು? ಹೇಳಿ, ನೀವು ಮಾಡಿದ ತಪ್ಪು ಅನಿಸ್ತೋ ಅಥವಾ ನೀವು ಮಾಡಿದ ತಪ್ಪೇ ಅಲ್ಲ ಅನಿಸ್ತೋ? ನಿಮ್ಮ ಮನ್ಸು ಮುಟ್ಕೊಂಡು ಹೇಳಿ. ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ತು. ಆದರೆ ನೀವು ಇನ್ನೂ ಸತ್ತಿಲ್ಲ ಅಂತ ಹೇಳ್ತಿದ್ದೀರಾ? ಅಂದರೆ ನಾನು ಸತ್ತಿದಾಗ ನಿಮ್ಗೆ ತಪ್ಪು ಅನಿಸ್ತು, ಅದೇ ನಾನು ಬದುಕು ಬಂದಾಗ ತಪ್ಪು ಅಂತ ಅನಿಸ್ಲಿಲ್ಲ. ನೋಡೋದು ಅಥವಾ ಮೊದಲಿಂದನೂ ನಿಮಗೆ ನಾನಂದರೆ ಅಷ್ಟಕ್ಕಷ್ಟೇನಾ ಸಹನ ಅವರೇ? ಗಂಡ ಹೆಂಡ್ತಿರು ಸಾಯೋವರೆಗೂ ಒಟ್ಟಿಗೆ ಇರಬೇಕು ಅಂತ ಜೋಡಿ ದೀಪ ಹಚ್ತಾರೆ. ಮೊದಲಿಂದನೂ ಅಷ್ಟಕ್ಕಷ್ಟೇ ಅಂತ ಅನಿಸ್ತೈತೆ, ಆದರೆ ನಾನೇ ಅದನ್ನ ಪ್ರೀತಿ ಅಂತ ಅಂದ್ಕೊಂಬಿಟ್ಟೆ. ನೀವು ಯಾಕೆ ನನಗೆ ಪಿರುತಿ ಇರಲಿಲ್ಲ? ಆ ವಯಸ್ಸಿನಾಗೆ ಸಹಜವಾಗಿ ಬರೋ ಭಾವನೆ ಆಟೆ. ನಂಗೆ ಇಷ್ಟ ತಿಳ್ಕೊಬೇಕಾಗಿತ್ತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಮದುವೆಲಿ ನಾನು ಇರೋದನ್ನ ಮಾಡಿ ವಿನೋದ್ ಅವರು ನಿಮ್ಮ ಮದುವೆನ ನಿಲ್ಸಕ್ಕೆ ಹೊಂಟಿದ್ರು. ನಾನೇ ಬೇಡ ಅಂತ ಬಿಟ್ಕೊಂಡೆ. ಅವ್ರ ಮನಸ್ಸಿನಾಗೆ ಒಂಚೂರು ಕಲ್ಮಸ ಇಲ್ಲ ಅಂತ ನನಗೆ ಅವತ್ತೇ ಗೊತ್ತಾಯಿತು. ನಿಮಗೂ ಈಗ ಅರ್ಥ ಆಗೈತೆ ಅನ್ಕೋತೀನಿ. ಎಸ್, ವಿನೋದ್ ಅವರು ಮೊದಲಿಂದನೂ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡಿದ್ದಾರೆ. ನಾನು ಅವ್ರನ್ನೇ ಮದುವೆ ಆಗಿದ್ದೀನಿ. ಅವ್ರ ಜೊತೆನೇ ಬದುಕಿ ಬಾಳ್ತೀನಿ ನಾನು. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ವಿನೋದ್ ಅವರೇ, ಹೊರಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.